ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಾಲಿಟಿ ಈಕ್ವೇಷನ್ ಚಾಪ್ಟರ್ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕ್ವಾಲಿಟಿ ಈಕ್ವೇಷನ್ ಚಾಪ್ಟರ್ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿರ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಾಲಿಟಿ ಈಕ್ವೇಷನ್ ಲಾಸ್ಟ್ ಟಾಪಿಕ್ ಆದ ಸೊ ನೇಚರ್ ಆಫ್ ರೂಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಆಗಲೇ ಹಿಂದಿನ ವಿಡಿಯೋ ನಾವು ಫ್ಯಾಕ್ಟರೈಸೇಷನ್ ಮೆಥಡ್, ಕಂಪ್ಯೂಟಿಂಗ್ ದ ಸ್ಕ್ವೇರ್ ಮೆಥಡ್, ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಇಂದ ಕ್ವಾಲಿಟಿ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನೋಡಿದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನೇಚರ್ ಆಫ್ ರೂಟ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ತಾ ಇರೋಣ. ಸೊ ನೇಚರ್ ಆಫ್ ರೂಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನಾನು ನಿಮ್ಗೆ ಹೇಳಿದೆ ಕ್ವಾಡ್ರಾಟಿಕ್ ಫಾರ್ಮುಲಾ ಡಿಸ್ಕಸ್ ಮಾಡ್ಬೇಕಾದ್ರೆ ಸೊ ಅದು x = b ಸ್ಕ್ವೇರ್ ಸೊ ಮೈನಸ್ b ಪ್ಲಸ್ ಮೈನಸ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಆ ಫಾರ್ಮುಲಾ ಹಾಕ್ಬಿಟ್ಟು ನಾವು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಅದು ಆ ಫಾರ್ಮುಲಾ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ರೂಟ್ ಒಳಗಡೆ b ಸ್ಕ್ವೇರ್ ಮೈನಸ್ 4ac ಅಂತ ನಮ್ಗೆ ಕಾಣಿಸ್ತಾ ಇದೆ. ಸೊ ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ. ಸೊ ಅದನ್ನ ಕ್ಯಾಪಿಟಲ್ D ಇಂದ ನಾವು ಡಿನೋಟ್ ಮಾಡ್ತೀವಿ. ಸೊ d = b ಸ್ಕ್ವೇರ್ ಮೈನಸ್ 4ac. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಸೊ ನಮ್ಗೆ ಯಾವ್ದೋ ಒಂದು ಕ್ವಾಲಿಟಿ ಈಕ್ವೇಷನ್ ಕೊಟ್ಟಿರ್ತಾರೆ ಅನ್ಕೊಳ್ಳೋಣ. ಸೊ ಆ ಕ್ವಾಲಿಟಿ ಈಕ್ವೇಷನ್ಗೆ ಎಷ್ಟು ರೂಟ್ಸ್ ಅಪ್ಪ ಇರುತ್ತೆ? ಸೊ ರೂಟ್ಸ್ ಮುಟ್ಟು 2 ಇರುತ್ತೆ. ಸೊ ಇದು ನಮಗೆ ಹೆಂಗ್ ಗೊತ್ತು? ಸೊ ನಂಬರ್ ಆಫ್ ಡಿಗ್ರಿ, ಸೊ ದ ನಂಬರ್ ಆಫ್ ಡಿಗ್ರಿ ಈಸ್ ಈಕ್ವಲ್ ಟು ನಂಬರ್ ಆಫ್ ರೂಟ್ಸ್. ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ax² + bx + c = 0. ಸೊ ಈ ಈಕ್ವೇಷನ್ಗೆ ಡಿಗ್ರಿ ಎಷ್ಟಪ್ಪ? ಡಿಗ್ರಿ ಬಂದ್ಬಿಟ್ಟು 2 ಇದೆ. ಸೊ ಇದಕ್ಕೆ ರೂಟ್ಸ್ ಎಷ್ಟಿರುತ್ತೆ? 2 ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ax + b. ಸೊ ಇದು ಲೀನಿಯರ್ ಈಕ್ವೇಷನ್. ಸೊ ಇದು ಲೀನಿಯರ್ ಈಕ್ವೇಷನ್ ಇನ ಜನರಲ್ ಫಾರ್ಮ್. ಸೊ ಇದರಲ್ಲಿ ಎಷ್ಟಪ್ಪ ಡಿಗ್ರಿ ಇದೆ? ಸೊ ಡಿಗ್ರಿ ಈಸ್ ಈಕ್ವಲ್ ಟು 1. ಸೊ ರೂಟ್ಸ್ ಬಂದ್ಬಿಟ್ಟು ಇದು 1 ಇರುತ್ತೆ. ಅಂದ್ರೆ ರೂಟ್ ಅಂದ್ರೆ ಏನಪ್ಪಾ ಅಂದ್ರೆ ಸೊಲ್ಯೂಷನ್ ಅಂತ. ಸೊ ಇವಾಗ ಇದು x ವ್ಯಾಲ್ಯೂ ಎಷ್ಟಿರುತ್ತೆ ಈ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ತಾ ಇರೋದು ಅಂದ್ರೆ x ವ್ಯಾಲ್ಯೂ 1 ಇರುತ್ತೆ. ಸಿಮಿಲರ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ 2 ರೂಟ್ಸ್ ಇರುತ್ತೆ. ಸೊ ನಮಗೆ ಹೆಂಗ್ ಗೊತ್ತಾಗುತ್ತೆ ನಮಗೆ ರೂಟ್ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ? ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಅಂದ್ರೆ ಸೊ ಇವಾಗ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನ ನಿಮಗೆ ಸಾಲ್ವ್ ಮಾಡಕ್ಕೆ ಹೇಳ್ತಾರೆ. ಸೊ ಅದನ್ನ ನಿಮ್ಗೆ ಸಾಲ್ವ್ ಮಾಡಕ್ಕೆ ಕೇಳಿದಾಗ ಒಂದೊಂದಲ್ಲಿ ನಿಮಗೆ ರೂಟ್ ಸಿಗ್ತಾ ಇರಲ್ಲ. ಸೊ ಆ ರೂಟ್ ಸಿಗದೇ ಇದ್ದಾಗ ಸೊ ಏನಕ್ಕೆ ಸಿಗ್ತಾ ಇಲ್ಲ? ಸೊ ಒಂದೊಂದು ಕ್ವಶನ್ಸ್ ಅಲ್ಲಿ ನಿಮಗೆ 2 ರೂಟ್ ಈಕ್ವಲ್ ಆಗಿ ಸಿಗ್ತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರೆ x = 1 and x = 1. ಸೊ 2 ವ್ಯಾಲ್ಯೂ ಸೇಮ್ ಬರ್ತದೆ. ಸೊ ಈ ತರ ಏನಕ್ಕೆ ಬರ್ತಾ ಇದೆ? ಅಂಡ್ ಇನ್ನೊಂದು ಕೇಸ್ ಬಂದ್ಬಿಟ್ಟು 2 ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದು ಏನಕ್ಕೆ ಅಂತ ನಾವು ಡಿಸ್ಕಸ್ ಮಾಡೋಣ. ಸೊ ಇವಾಗ ಈ b ಸ್ಕ್ವೇರ್ ಮೈನಸ್ 4ac ಇದು ಅಕಸ್ಮಾತ್ ಗ್ರೇಟರ್ ದ್ಯಾನ್ 0 ಇದ್ರೆ ಸೊ ನಮ್ಗೆ ಏನ್ ಸಿಗ್ತಾ ಇರುತ್ತೆ? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ಡಿಸ್ಟಿಂಕ್ಟ್ಸ್ ಅಂದ್ರೆ ಬೇರೆ ಬೇರೆ ಅಂತ. ಸೊ ಒಂದು x ವ್ಯಾಲ್ಯೂ ಬೇರೆ ಇರುತ್ತೆ, ಇನ್ನೊಂದು x ವ್ಯಾಲ್ಯೂ ಬೇರೆ ಇರುತ್ತೆ. ಅಂಡ್ ರಿಯಲ್ ರೂಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ x ವ್ಯಾಲ್ಯೂ ಬಂದ್ಬಿಟ್ಟು -∞ ಇಂದ +∞ ತನಕ ಲೈ ಆಗಿರುತ್ತೆ. ಸೊ -∞ to +∞ x ಇದೊಳಗಡೆ ಯಾವುದೋ ನಂಬರ್ ಅಲ್ಲಿ ಲೈ ಆಗಿರುತ್ತೆ. ಅಂದ್ರೆ -3 +3 +2 ಈ ತರ ಒಂದು ನಂಬರ್ ಆಗಿರುತ್ತೆ. ಸೊ ನೆಕ್ಸ್ಟ್ b ಸ್ಕ್ವೇರ್ ಮೈನಸ್ 4ac = 0 ಆಗಿದ್ರೆ ಸೊ ಬಂದ್ಬಿಟ್ಟು ಈ ಈಕ್ವೇಷನ್ಗೆ 2 ರಿಯಲ್ ರೂಟ್ಸ್ ಇರುತ್ತೆ. ಸೊ ಸಾರಿ 2 ಈಕ್ವಲ್ ರೂಟ್ಸ್ ಇರುತ್ತೆ. ಅಂದ್ರೆ x = 1 and x = 1. ಸೊ ಈ ತರ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಅಥವಾ x = 2 and x = 2. ಸೊ ಈ ತರ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಫ್ b ಸ್ಕ್ವೇರ್ ಮೈನಸ್ 4ac is less than or equal to 0 ಅಥವಾ ಸಾರಿ ಲೆಸ್ ದ್ಯಾನ್ ಈಕ್ವಲ್ ಟು 0 ಇದ್ರೆ ಸೊ ನಮಗೆ ನೋ ರಿಯಲ್ ರೂಟ್ಸ್ ಇರುತ್ತೆ. ಅಂದ್ರೆ ರೂಟ್ಸ್ ಬಂದ್ಬಿಟ್ಟು -∞ to ∞ ಈ ರೇಂಜ್ ಅಲ್ಲಿ ಲೈ ಆಗಲ್ಲ. ಸೊ ಬೇರೆ ರೇಂಜ್ ಅಲ್ಲಿ ರಿಯಲ್ ಆಗುತ್ತೆ. ಅಂದ್ರೆ ಇಮ್ಯಾಜಿನರಿ ರೂಟ್ಸ್ ಅಂತ ಕರಿತೀವಿ. ಸೊ ಅದು ನಿಮಗೆ ಇವಾಗ 10th ಅಲ್ಲಿ ಇಲ್ಲ. ಸೊ ಅದು ನಿಮಗೆ 11th ಹೋದಾಗ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಚಾಪ್ಟರ್ ಇರುತ್ತೆ. ಸೊ ಅದರಲ್ಲಿ ನೀವು ಅಯೋಟ ಅದ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತೀರಾ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇವಾಗ ರಿಯಲ್ ರೂಟ್ಸ್ ಅಂತಂದ್ರೆ -∞ to +∞ ಅದರಲ್ಲಿ ಏನು ಲೈ ಆಗುತ್ತೆ ಅದನ್ನ ನಾವು ರಿಯಲ್ ರೂಟ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಸೊ ಇವಾಗ ಫಸ್ಟ್ ಎಕ್ಸಾಂಪಲ್ 2x² - 5x + 3 = 0. ಸೊ ಇದಕ್ಕೆ a ಬಂದ್ಬಿಟ್ಟು 2 ಆಗಿದೆ, b ಬಂದ್ಬಿಟ್ಟು -5 ಆಗಿದೆ, c ಬಂದ್ಬಿಟ್ಟು 3 ಆಗಿದೆ. ಸೊ ಇವಾಗ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋಣ. ಸೊ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯಬೇಕು ಅಂತಂದ್ರೆ ಸೊ d = b ಸ್ಕ್ವೇರ್ ಮೈನಸ್ 4ac. ಸೊ ಈ ಕ್ವಶನ್ಗೆ d = 25 - 4 × 2 × 3. ಸೊ 25 - 24. ಸೊ d = 1. ಸೊ d ವ್ಯಾಲ್ಯೂ 1 ಬರ್ತದೆ. ಅಂದ್ರೆ 1 is greater than equal to 0. ಸೊ ನಮಗೆ 1 is greater than 0. ಸೊ ಗ್ರೇಟರ್ than 0 ಅಂತಂದ್ರೆ ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಸೊ ನಾವು ಇದನ್ನ ಸಾಲ್ವ್ ಮಾಡಿದ್ವಿ ಕಂಪ್ಯೂಟಿಂಗ್ ದ ಸ್ಕ್ವೇರ್ ಮೆಥಡ್ ಅಲ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು x = 1 and x = 2/3 ಅಂತ ಅನ್ಸುತ್ತೆ ನಾವು ಸಾಲ್ವ್ ಮಾಡಿದ್ರೆ ಬಂದಿದ್ದು. ಸೊ ಈ ತರ ಬೇರೆ ಬೇರೆ ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಅಂದ್ರೆ ಒಂದು ವ್ಯಾಲ್ಯೂ ಬೇರೆ ಸಿಗ್ತಾ ಇರುತ್ತೆ, x ನ ಇನ್ನೊಂದು ವ್ಯಾಲ್ಯೂ ನಿಮಗೆ ಬೇರೆ ಸಿಗ್ತಾ ಇರುತ್ತೆ. ಸೊ ಇದಿಷ್ಟು ನಮ್ಮ ಫಸ್ಟ್. ಸೊ b ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದ್ಯಾನ್ 0 ಇದ್ರೆ ನಮಗೆ 2 ಡಿಫ್ರೆಂಟ್ ರೂಟ್ಸ್ ಸಿಗ್ತಾ ಇರುತ್ತೆ. ಡಿಫ್ರೆಂಟ್ ಅಂದ್ರೆ ಡಿಸ್ಟಿಂಕ್ಟ್ ಅಂತ ನಾವು ಅಂತೀವಿ. ಸೊ ನೆಕ್ಸ್ಟ್ ಪಾಸಿಬಲ್ ಕೇಸ್ ನಾವು ಏನಪ್ಪ ನೋಡೋದು ಅಂತಂದ್ರೆ ಸೊ 2 ಈಕ್ವಲ್ ರೂಟ್ಸ್. ಸೊ b ಸ್ಕ್ವೇರ್ ಮೈನಸ್ 4ac = 0 ಆಗಿದ್ರೆ ನಮಗೆ 2 ಈಕ್ವಲ್ ರೂಟ್ಸ್ ಸಿಗ್ತಾ ಇರುತ್ತೆ. ಹಂಗಂದ್ರೆ ಸೊ x = ಸೊ ಇವಾಗ ಹಂಗಂದ್ರೆ ಏನು ಅಂತ ನೋಡೋಣ. ಸೊ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ಸೊ a ವ್ಯಾಲ್ಯೂ ಬಂದ್ಬಿಟ್ಟು 3 ಇದೆ, b ವ್ಯಾಲ್ಯೂ ಬಂದ್ಬಿಟ್ಟು -2 √6 ಇದೆ, c ವ್ಯಾಲ್ಯೂ ಬಂದ್ಬಿಟ್ಟು 2 ಇದೆ. ಸೊ ಇವಾಗ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿಯೋಣ. ಸೊ d = ಡೈರೆಕ್ಟ್ ಆಗಿ ಬರೀತೀನಿ b ಸ್ಕ್ವೇರ್. ಸೊ 2 √6 ದ ಹೋಲ್ ಸ್ಕ್ವೇರ್ -4ac. ಸೊ 2 × 2 4 ಆಯ್ತು. ಸೊ √6 × √6 6 ಆಗುತ್ತೆ. 4 × 6 3 to the 6 24. So 6 × 4 24 -24. So d ಬಂದ್ಬಿಟ್ಟು = 0 ಬರ್ತಾ ಇದೆ. ಸೊ
ಸೊ ಇದು ಬಂದ್ಬಿಟ್ಟು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಬಂತಂದ್ರೆ ಸೊ ಏನಪ್ಪಾ ಅದು ಮೀನಿಂಗ್ ಅಂತಂದ್ರೆ ಸೊ ಈ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ 2x ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಆ 2x ವ್ಯಾಲ್ಯೂ ನಿಮಗೆ ಸೇಮ್ ಇರುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಕ್ವಶನ್ ಆಗಿದೆ. ಸೊ ನಾವು ಎಕ್ಸಾಂಪಲ್ ನೋಡೋದಾದ್ರೆ ಫೈಲ್ ನಿಮಗೆ ಇದು ಕಾಣಿಸ್ತಾ ಇದೆ. ಸೊ ಎಕ್ಸಾಂಪಲ್ ಫೈಲ್ ನಿಮಗೆ ಕಾಣಿಸ್ತಾ ಇದೆ. ಸೊ ನಿಮಗೆ x ವ್ಯಾಲ್ಯೂ ಬಂದ್ಬಿಟ್ಟು ಸೊ √2/3 and √2/3. ಸೊ x ವ್ಯಾಲ್ಯೂ ಬಂದ್ಬಿಟ್ಟು ಎರಡು ಸೇಮ್ ಸಿಗ್ತಾ ಇದೆ. ಸೊ ಈ ತರ ನಿಮಗೆ x ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಲಾಸ್ಟ್ ಪಾಸಿಬಲ್ ಕೇಸ್ ಬಂದ್ಬಿಟ್ಟು ನೋ ರಿಯಲ್ ರೂಟ್ಸ್. ಅದು ಯಾವಾಗ ಇರುತ್ತೆ d = b² - 4ac <0 ಅಂದ್ರೆ ಡಿಸ್ಕ್ರಿಮಿನೆಂಟ್ ನೆಗೆಟಿವ್ ವ್ಯಾಲ್ಯೂ ಬಂತು ಅಂತಂದ್ರೆ ಸೊ ಅದು ರೂಟ್ ಒಳಗಡೆ ನೆಗೆಟಿವ್ ನಂಬರ್ ಇಸ್ ಆಲ್ವೇಸ್ ನಾಟ್ ಡಿಫೈನ್ಡ್. ಸೊ ನಮಗೆ ಯಾವ ರೂಟ್ಸ್ ಸಿಗ್ತಾ ಇರಲ್ಲ. ಸೊ ಈ ತರ ಪಾಸಿಬಲ್ ಕೇಸಸ್ ನೇಚರ್ ಆಫ್ ರೂಟ್ಸ್ ಅಲ್ಲಿ ಇರುತ್ತೆ. ಸೊ ನೀವು ಏನ್ ಹಾಕಬೇಕು ಯಾವುದೇ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ ಸೊ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ ಯಾವಾಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂಸ್ ಗ್ರೇಟರ್ ದೆನ್ ಅಥವಾ ಈಕ್ವಲ್ ಟು 0 ಇದ್ದಾಗ. ಸೊ ಆ ತರ ಇದ್ದಾಗ ಮಾತ್ರ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಇಲ್ಲಾಂದ್ರೆ ನೀವು ಆ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿಗೆ ಸೊ ಇವಾಗ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇವಾಗ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ನಾವು ನೋಡೋಣ. ಇವಾಗ ನಾವು ಎಕ್ಸರ್ಸೈಸ್ 10.4 ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎಕ್ಸರ್ಸೈಸ್ 10.4 ಅಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್. ಸೊ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಗೆ ನಾವು ನೇಚರ್ ಆಫ್ ದ ರೂಟ್ಸ್ ಅನ್ನು ಕಂಡುಹಿಡಿಯಬೇಕು. ಆ ನೇಚರ್ ಆಫ್ ದ ರೂಟ್ ರಿಯಲ್ ಆಗಿದ್ರೆ ನಾವು ಈ ಕ್ವಶನ್ ಅನ್ನು ಸಾಲ್ವ್ ಮಾಡ್ಬಿಟ್ಟು x ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ನೀವು ಫುಲ್ ಬರ್ತಿಲ್ಲ. ಕ್ವಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ನೀವು ಅಲ್ಲಿ ರೆಫರ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಇದನ್ನ ನೇಚರ್ ಅನ್ನ ಕಂಡುಹಿಡಿದ್ಬಿಡೋಣ. ಸೊ ನೇಚರ್ ಹೆಂಗಿದೆ ಅಂತ ನೇಚರ್ ಕಂಡುಹಿಡಬೇಕು ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಕಂಡುಹಿಡಬೇಕು ಅಂತ. ಸೊ ಡಿಸ್ಕ್ರಿಮಿನೆಂಟ್ ಕಂಡುಹಿಡಬೇಕು ಅಂತಂದ್ರೆ ಸೊ ಇದು a ವ್ಯಾಲ್ಯೂ 2 ಆಗಿದೆ, b ವ್ಯಾಲ್ಯೂ -3 ಆಗಿದೆ, c ವ್ಯಾಲ್ಯೂ ಬಂದ್ಬಿಟ್ಟು 5 ಆಗಿದೆ. ಸೊ d = b². ಸೊ 3 the whole -3 the whole square -4ac. ಸೊ d = 9 5 2 10 -40 ಬರುತ್ತೆ. ಸೊ d -31 ಬರ್ತಾ ಇದೆ. ಸೊ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಪ್ಪಾ -30 ನೆಗೆಟಿವ್ ನಂಬರ್ ಬರ್ತಾ ಇದೆ ಅಂದ್ರೆ ಡಿಸ್ಕ್ರಿಮಿನೆಂಟ್ ಇಸ್ <0. ಸೊ ಈ ತರ ಡಿಸ್ಕ್ರಿಮಿನೆಂಟ್ ಯಾವಾಗ 0 ಬರುತ್ತೆ when b² - 4ac is <0. ಸೊ ಡಿಸ್ಕ್ರಿಮಿನೆಂಟ್ 0 ಬಂತು ಅಂತಂದ್ರೆ ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಗೆ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗಲ್ಲ ಅಂತ. ಅಂದ್ರೆ ನಾವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಕ್ಕೆ ನಮಗೆ ಆಗಲ್ಲ. ಬೇಕಾದ್ರೆ ನೀವು ಸಾಲ್ವ್ ಮಾಡಕ್ಕೆ ನೋಡಬಹುದು ನಿಮಗೆ ಯಾವುದೇ x ವ್ಯಾಲ್ಯೂ ನಿಮಗೆ ಸಿಗ್ತಾ ಇರಲ್ಲ. ಸೊ ಈ ತರ ಕ್ವಶನ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಸೆಕೆಂಡ್ ಕ್ವಶನ್ ನಾವು ನೋಡೋದಾದ್ರೆ ಸೊ 3x² - 4 √3x + 4 = 4 ಅಂತ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಡಿಸ್ಕ್ರಿಮಿನೆಂಟ್ ಅನ್ನು ಕಂಡುಹಿಡಿಯೋಣ. ಸೊ ಡಿಸ್ಕ್ರಿಮಿನೆಂಟ್ ಕಂಡುಹಿಡಿದ್ರೆ ಸೊ a ವ್ಯಾಲ್ಯೂ 3 ಇದೆ, b ವ್ಯಾಲ್ಯೂ -4 √3 ಇದೆ, c ವ್ಯಾಲ್ಯೂ 4 ಇದೆ. ಸೊ d ಕಂಡುಹಿಡಿದ್ರೆ ನಾವು ಸೊ d b². ಸೊ b² ಬಂದ್ಬಿಟ್ಟು 4 × 4 16 ಆಗುತ್ತೆ. ಸೊ 16 × 3 -4ac. ಸೊ 16 × 3 ಮಾಡಿದ್ರೆ 6 3 18 3 1 3 +1 48 -4 4 16 16 × 3. ಸೊ 16 × 3 ಮತ್ತೆ 48 ಬರ್ತಾ ಇದೆ. ಸೊ 48 - 48 0 ಬರ್ತದೆ. ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನಮಗೆ 0 ಬರ್ತಾ ಇದೆ. ಸೊ 0 ಬಂತು ಅಂದ್ರೆ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಅಂಡ್ ನಮಗೆ ಸೊಲ್ಯೂಷನ್ ಯಾವ ತರ ಇರುತ್ತೆ ಸೊ x ನ ಎರಡು ವ್ಯಾಲ್ಯೂ ಬಂದ್ಬಿಟ್ಟು ಈಕ್ವಲ್ ಆಗಿರುತ್ತೆ. ಅಂದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ x ನ ಎರಡು ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಸೊ ಎರಡು ರೂಟ್ ಸಿಗ್ತಾ ಇರುತ್ತೆ. ಆ ಎರಡು ರೂಟ್ ನಿಮಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ರೂಟ್ x = 1 ಅಂತ ಆಗಿದೆ, ಇನ್ನೊಂದು ರೂಟ್ x = 1 ಆ ತರ ಆಗಿರುತ್ತೆ. ಸೊ ಇವಾಗ ಏನ್ ಮಾಡಬೇಕು ಅಂತಂದ್ರೆ ಸೊ ಡಿಸ್ಕ್ರಿಮಿನೆಂಟ್ ನಾವು ಕಂಡುಹಿಡಿದ್ವಿ 0 ಬಂತು ಅಂದ್ರೆ ರಿಯಲ್ ರೂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ನಾವು ಕಂಡುಹಿಡಿದ್ವಿ. ಸೊ ಫರ್ದರ್ ಕ್ವಶನ್ ಹೇಳ್ತದೆ ಅಂದ್ರೆ ಸಾಲ್ವ್ ಮಾಡಿ ಅಂತ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ಸಾಲ್ವ್ ಮಾಡಿ ಯಾವ್ದಾದ್ರು 3 ಮೆಥಡ್ ಇಂದ ನಿಮಗೆ ರೂಟ್ ಸಿಗ್ತಾ ಇರುತ್ತೆ. ಆ ಎರಡು ರೂಟ್ ವ್ಯಾಲ್ಯೂ ನಿಮಗೆ ಸೇಮ್ ಆಗಿರುತ್ತೆ. ಸೊ ಅದು ನಿಮಗೆ ನೀವು ಹೋಮ್ವರ್ಕ್ ಅದನ್ನ ಟ್ರೈ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ಇದನ್ನು ಅಷ್ಟೇ a = 2, b = -6, c = 3. ಸೊ d ಬಂದ್ಬಿಟ್ಟು b² - 4ac ಆಯ್ತು. ಸೊ d 36 - 4 2 8 8 3 24. ಸೊ 36 - 24 ಸೊ ಬಂದ್ಬಿಟ್ಟು 12 ಬರುತ್ತೆ. ಸೊ 12 ಬರ್ತಾ ಇದೆ ಅಂತಂದ್ರೆ ಸೊ d ವ್ಯಾಲ್ಯೂ ಏನಾಗಿದೆ ಅಂದ್ರೆ d ವ್ಯಾಲ್ಯೂ <0 ಇದೆ. ಅಂದ್ರೆ d ವ್ಯಾಲ್ಯೂ <0 ಇದೆ ನಮಗೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಸಿಗ್ತಾ ಇರುತ್ತೆ. ಅಂದ್ರೆ 2 ಡಿಫರೆಂಟ್ ರಿಯಲ್ ರೂಟ್ಸ್ ಸಿಗ್ತಾ ಇರುತ್ತೆ. ಸೊ ನಮಗೆ ರಿಯಲ್ ರೂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ನೀವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬಹುದು. ಸಾಲ್ವ್ ಮಾಡಿದ್ರೆ ನಿಮಗೆ ಎರಡು ವ್ಯಾಲ್ಯೂ ಫಿಕ್ಸ್ ಸಿಗ್ತಾ ಇರುತ್ತೆ. ಒಂದು ವ್ಯಾಲ್ಯೂ 1 ಇದ್ರೆ ಇನ್ನೊಂದು ವ್ಯಾಲ್ಯೂ 1 ಇರಲ್ಲ ಬಟ್ ಡಿಫರೆಂಟ್ ಆಗಿರುತ್ತೆ. ಸೊ ಎರಡು ವ್ಯಾಲ್ಯೂ ಡಿಫರೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಈಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ ಯಾವಾಗ ಅಂಡ್ ನೀವು ಇದನ್ನ ಹಾಕಬೇಕು ಯಾವಾಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಟು 0 ಇರುತ್ತೆ ಅಥವಾ >0 ಇರುತ್ತೆ ಅವಾಗ ಮಾತ್ರ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಈ ಅಕಸ್ಮಾತ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನೆಗೆಟಿವ್ ಇದ್ರೆ ಅಥವಾ <0 ಇದ್ರೆ ನಾವು ಅದನ್ನ ಸಾಲ್ವ್ ಮಾಡಕ್ಕೆ ಆಗ್ತಾ ಇರಲ್ಲ. ಸೊ ಇದು ನಿಮಗೆ ನೆನಪಿಟ್ಕೊಬೇಕು. ಸೊ ನೆಕ್ಸ್ಟ್ ಇವಾಗ ಸೆಕೆಂಡ್ ಕ್ವಶನ್ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ಇದೊಂದು ವೆರೈಟಿ ಆಫ್ ಕ್ವಶನ್ ಆಗಿದೆ. ಸೊ ಅದನ್ನ ಏನ್ ಕೇಳ್ತಾರೆ ಅಂದ್ರೆ ಸೊ ಫೈಂಡ್ ದ ವ್ಯಾಲ್ಯೂ ಆಫ್ k such that they have 2 equal roots. ಸೊ ಇವಾಗ ಈ 2x² + kx + 3 = 0 ಅಂತ ಕೊಟ್ಟಿದ್ದಾರೆ. ಸೊ ನಾವು ವ್ಯಾಲ್ಯೂ ಆಫ್ k ಅನ್ನು ಫೈಂಡ್ ಔಟ್ ಮಾಡಬೇಕು such that ಈ ರೂಟ್ಸ್ ಗೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಗೆ ಎರಡು ಈಕ್ವಲ್ ರೂಟ್ ಇರುತ್ತೆ. ಈಕ್ವಲ್ ರೂಟ್ ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 0 ಇರುತ್ತೆ. 0 ಅಂತಂದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಎರಡು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಸಾಲ್ವ್ ಮಾಡಿದ್ರೆ ನಮಗೆ x ನ ಎರಡು ವ್ಯಾಲ್ಯೂ ಸಿಗ್ತಾ ಇರುತ್ತೆ. ಆ ಎರಡು ವ್ಯಾಲ್ಯೂ ಬಂದ್ಬಿಟ್ಟು ಈಕ್ವಲ್ ಆಗಿರುತ್ತೆ. such that they have 2 equal roots ಅಂತಂದ್ರೆ ಸೊ ನಾವು ಡಿಸ್ಕ್ರಿಮಿನೆಂಟ್ ನಮಗೆ ಗೊತ್ತು ಕಾನ್ಸೆಪ್ಟ್. ಸೊ ನೇಚರ್ ಆಫ್ ರೂಟ್ಸ್ ಕಾನ್ಸೆಪ್ಟ್ ಹಾಕೋಣ. ಸೊ d = b² - 4ac. ಈ ಕ್ವಶನ್ ಅಲ್ಲಿ a ವ್ಯಾಲ್ಯೂ ಬಂದ್ಬಿಟ್ಟು 2, b ವ್ಯಾಲ್ಯೂ ಬಂದ್ಬಿಟ್ಟು k, c ವ್ಯಾಲ್ಯೂ ಬಂದ್ಬಿಟ್ಟು 3 ಆಗಿದೆ. ಸೊ ಇವಾಗ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಹಾಕೋಣ ಮತ್ತೆ k ವ್ಯಾಲ್ಯೂ ಕಂಡುಹಿಡಿಯೋಣ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದಿಷ್ಟನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನನಗೆ
ಸೊ ಇವಾಗ ಇದಿಷ್ಟು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನ್ ಬರುತ್ತೆ ಅಂತಂದ್ರೆ ಸೊ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಸೊ ಕೆ ಬಿ ಬಂದ್ಬಿಟ್ಟು ಕೆ ಸ್ಕ್ವೇರ್ ಮೈನಸ್ 4ac ಸೊ ಡಿ ಸೊ ಇವಾಗ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ವಶನ್ ಅಲ್ಲಿ ಸೊ ಡಿಸ್ಕ್ರಿಮೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ಆಗಿರಬೇಕು, ಅವಾಗ ನೀವು ಕೆ ವ್ಯಾಲ್ಯೂನ ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಡಿಸ್ಕ್ರಿಮೆಂಟ್ ನ ಸೊ ಡಿ ಬರೋ ಬಟ್ಟು ನಾನು ಇಲ್ಲಿ 0 ಅಂತ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಹುದು. ಏನಕ್ಕೆ ಅಂದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೀವು ಕೆ ವ್ಯಾಲ್ಯೂನ ಕಂಡುಹಿಡಬೇಕು ಸಚ್ ದಟ್ ದೇ ಹ್ಯಾವ್ ಈಕ್ವಲ್ ರೂಟ್ಸ್ ಅಂತ. ಸೊ ಈಕ್ವಲ್ ರೂಟ್ಸ್ ಯಾವಾಗ ಆಗಿರುತ್ತೆ, ಡಿಸ್ಕ್ರಿಮೆಂಟ್ ಯಾವಾಗ 0 ಆಗಿರುತ್ತೆ ಅವಾಗ ನಮಗೆ ಈಕ್ವಲ್ ರೂಟ್ಸ್ ಆಗಿರುತ್ತೆ. ಸೊ ಇವಾಗ ಇದು ಈಕ್ವಲ್ ಟು 0 ಮಾಡ್ಕೊಳ್ಳೋಣ. ಸೊ ಇವಾಗ 0 ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಮೈನಸ್ 4 2 8 8 1 8 3 24. ಸೊ ಇದನ್ನ ಈ ಕಡೆ ಕಳ್ಸೋಣ. ಸೊ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 24. ಸೊ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 24. ಸೊ ಕೆ ವ್ಯಾಲ್ಯೂ ಬಂದ್ಬಿಟ್ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 24 ಆಗಿರುತ್ತೆ. ಅಂದ್ರೆ ಇವಾಗ ನೀವು ಇದನ್ನ ಇನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇನ್ನ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಸೊ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 24 ನ ನೀವು ಹೆಂಗ್ ಬರ್ಕೊಬಹುದು. ಸೊ 24 ನ ನೀವು 12 ಇಂಟು 2 ಅಂತ ಬರ್ಕೊಬಹುದು. ಸೊ 12 ಹೆಂಗ್ ಬರ್ಕೊಬಹುದು, ಸೊ 4 ಇಂಟು 3 ಅಂತ ಬರ್ಕೊಬಹುದು. ಸೊ 4 ಹೆಂಗ್ ಬರ್ಕೊಬಹುದು, ಸೊ 2 ಇಂಟು 2 ಇಂಟು 3 ಇಂಟು 2 ಅಂತ ಬರ್ಕೊಬಹುದು. ಸೊ ಇದನ್ನ ನೀವು ಹೆಂಗ್ ಬರ್ಕೊಬಹುದು ಅಂತಂದ್ರೆ ಸೊ 2 ಸ್ಕ್ವೇರ್ ಇಂಟು 3 ಇಂಟು 2 ಅಂತ ಬರ್ಕೊಬಹುದು. ಸೊ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ರೂಟ್ 6 ಅಂತ ಬರ್ಕೊಬಹುದು. ಸೊ ಕೆ ವ್ಯಾಲ್ಯೂ ಏನಾಗಿರುತ್ತೆ, ಪ್ಲಸ್ ಆರ್ ಮೈನಸ್ 2 ರೂಟ್ 6 ಆಗಿರುತ್ತೆ. ಸೊ ಅಂತ ಅಂದ್ರೆ ಸೊ ಇವಾಗ ಈ ಕ್ವಶನ್ ಅನ್ನು ಹೆಂಗ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇದರ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಕೊಟ್ಬಿಟ್ಟು ಕೆ ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೊಟ್ಟಿರ್ತಾರೆ. ಸೊ ಕೆ ವ್ಯಾಲ್ಯೂ ಕಂಡುಹಿಡಿ ಸಚ್ ದಟ್ ಈ ಈಕ್ವೇಷನ್ ಗೆ ನಮಗೆ ರಿಯಲ್ ರೂಟ್ಸ್ ಇರುತ್ತೆ. ಸೊ 2 ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ 2 ಈಕ್ವಲ್ ರೂಟ್ಸ್ ಅಂದ್ರೆ ಡಿಸ್ಕ್ರಿಮೆಂಟ್ ವ್ಯಾಲ್ಯೂ 0 ಆಗಿರುತ್ತೆ. ಸೊ ನಾನು ಏನ್ ಮಾಡಿದೆ, ಎ ಕಂಡುಹಿಡ್ಕೊಂಡು ಈ ಈಕ್ವೇಷನ್ ಅಲ್ಲಿ ಎ ಏನು ಬಿ ಏನು ಸಿ ಏನು ಅಂತ ಕಂಡುಹಿಡ್ಕೊಂಡೆ, ಅದನ್ನ ನೋಟ್ ಮಾಡ್ಕೊಂಡೆ, ಡಿಸ್ಕ್ರಿಮೆಂಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂಡ್ ಡಿ ಇಸ್ ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದೆ. ಬಿಕಾಸ್ ಏನು ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ ರೂಟ್ಸ್ ಹ್ಯಾವ್ 2 ಈಕ್ವಲ್ ದಿಸ್ ಈಕ್ವೇಷನ್ ಹ್ಯಾಸ್ 2 ಈಕ್ವಲ್ ರೂಟ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಕೆ ವ್ಯಾಲ್ಯೂ ಬಂತು ಪ್ಲಸ್ ಆರ್ ಮೈನಸ್ 2 ರೂಟ್ 6 ಅಂತ. ಸೊ ಕಾನ್ಸೆಪ್ಟ್ ಇದಾಗಿರುತ್ತೆ. ಸೊ ಇಲ್ಲಿ ನಾನು ಏನಾದ್ರು ಕ್ಯಾಲ್ಕುಲೇಷನ್ ಮಿಸ್ ಮಾಡಿ ಸೊ ಆನ್ಸರ್ ನಿಮ್ಗೆ ಏನಾದ್ರು ಬೇರೆ ಬರ್ತಾ ಇದ್ರೆ ಸೊ ಇಲ್ಲಿ ಏನಾದ್ರು ನಾನು ತಪ್ಪು ಮಾಡಿದ್ರೆ ಅದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಬಟ್ ನಾನು ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಮೇಜರ್ ಆಗಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ಸಿಮಿಲರ್ಲಿ ಇನ್ನೊಂದು ಟೈಪ್ ಆಫ್ ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡ್ಬಿಡೋಣ. ಸೊ ಇಲ್ಲಿ ನಾವು ಕೆ ವ್ಯಾಲ್ಯೂ ಕಂಡುಹಿಡಬೇಕು ಸಚ್ ದಟ್ ಈ ಈಕ್ವೇಷನ್ಗೆ 2 ಈಕ್ವಲ್ ರೂಟ್ಸ್ ಇರುತ್ತೆ. ಸೊ 2 ಈಕ್ವಲ್ ರೂಟ್ಸ್ ಯಾವಾಗಿರುತ್ತೆ, ವೆನ್ ಡಿ ಈಸ್ ಈಕ್ವಲ್ ಟು 0 ಅಂಡ್ ಡಿಸ್ಕ್ರಿಮೆಂಟ್ ಈಸ್ ಈಕ್ವಲ್ ಟು 0. ಸೊ ಡಿಸ್ಕ್ರಿಮೆಂಟ್ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0. ಸೊ ಬಿ ಇದರಲ್ಲಿ ಏನ ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡೋಣ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡೆ ಕ್ವಶನ್ ನಾನು. ಸೊ ಕೆ ಇಂಟು ಎಕ್ಸ್ kx ಇಂಟು ಎಕ್ಸ್ kx ಸ್ಕ್ವೇರ್ ಮೈನಸ್ 2kx ಪ್ಲಸ್ 6 is equal to 0. ಸೊ ಇವಾಗ ಇದು ಬಂದ್ಬಿಟ್ಟು a ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 ಫಾರ್ಮ್ ಮಾಡಿದೆ. ಸೊ ಇದನ್ನ ಕಂಪೇರ್ ಮಾಡಿದ್ರೆ ಸೊ a is equal to k, b is equal to minus 2k, c is equal to 6 ಆಗಿದೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ ಅದು ವ್ಯಾಲ್ಯೂಸ್ ಅನ್ನು. ಸೊ ಇವಾಗ ನಾನು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ d is equal to b ಸ್ಕ್ವೇರ್ ಮೈನಸ್ 4ac ಇಲ್ಲಿ. ಸೊ b ವ್ಯಾಲ್ಯೂ ಬಂದ್ಬಿಟ್ಟು minus 2k ಇದೆ. ಸೊ 4k ಸ್ಕ್ವೇರ್ ಮೈನಸ್ 4, a ಬಂದ್ಬಿಟ್ಟು ವ್ಯಾಲ್ಯೂ k ಇದೆ, ಮತ್ತೆ c ವ್ಯಾಲ್ಯೂ ಬಂದ್ಬಿಟ್ಟು 6 ಇದೆ is equal to 0. ಸಿಂಪ್ಲಿಫೈ ಮಾಡೋಣ. 4k ಸ್ಕ್ವೇರ್ ಮೈನಸ್ 24k is equal to 0. ಸೊ ಎರಡಲ್ಲೂ ಏನ್ ಕಾಮನ್ ಇದೆಯಪ್ಪ ಅಂತಂದ್ರೆ ಸೊ 4 ಕಾಮನ್ ತೆಗಿ, 4k ಕಾಮನ್ ತಗೊಬಹುದು. ಸೊ 4k ಕಾಮನ್ ತಗೊಂಡ್ರೆ ಸೊ k ಮೈನಸ್ ಸೊ ಮಿಕ್ಕಿರೋದು 6 4 24. ಸೊ k ಮೈನಸ್ 6 is equal to 0. ಸೊ ಇವಾಗ ಇದನ್ನ ಈಕ್ವಲ್ ಟು 0 ಮಾಡೋಣ, ಇದನ್ನ ಈಕ್ವಲ್ ಟು 0 ಮಾಡೋಣ. ಸೊ k is equal to 0 ಬರುತ್ತೆ ಫಸ್ಟ್ ಕೇಸ್ ಅಲ್ಲಿ ಅಂಡ್ k ಮೈನಸ್ 6 is equal to 0 ಬರುತ್ತೆ. ಇದನ್ನ ನಾಲ್ಕನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ k is equal to 6 ಬರುತ್ತೆ. ಇವಾಗ ನಮಗೆ ಕೆ ವ್ಯಾಲ್ಯೂ 0 ಮತ್ತೆ ಕೆ ವ್ಯಾಲ್ಯೂ 6 ಎರಡು ವ್ಯಾಲ್ಯೂ ಸಿಗ್ತಾ ಇದೆ, ಬಟ್ ಒಂದೇ ವ್ಯಾಲ್ಯೂ ಪಾಸಿಬಲ್ ಇರುತ್ತೆ. ಸೊ ಫಸ್ಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಸೊ ಕೆ ಇಸ್ ಈಕ್ವಲ್ ಟು 0 ನ ಈ ಈಕ್ವೇಷನ್ ಅಲ್ಲಿ ಸೊ ನಮ್ಮ ಈಕ್ವೇಷನ್ ಏನು, kx ಸ್ಕ್ವೇರ್ ಮೈನಸ್ 2kx ಪ್ಲಸ್ 6 is equal to 0. ಸೊ ಈ ಈಕ್ವೇಷನ್ ಅಲ್ಲಿ k is equal to 0 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ LHS is equal to RHS ಬಂದ್ರೆ ಸೊ k ವ್ಯಾಲ್ಯೂ ಅದು ಆಗಿರುತ್ತೆ. ಸೊ LHS is not equal to RHS ಅಂದ್ರೆ ಸೊ k ವ್ಯಾಲ್ಯೂ 0 ಆಗಿರಲ್ಲ. ಸೊ ಇದು ಕನ್ಕ್ಲೂಷನ್ ಆಗಿರುತ್ತೆ. ಸೊ ಇವಾಗ ನಾನು k ನ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ 0 ಇಂಟು x ಸ್ಕ್ವೇರ್ minus 2 into 0 into x plus 6 is equal to 0. So 0 minus 0 plus 6 is equal to 0. So 6 is equal to 0. So LHS is not equal to RHS. So LHS ವ್ಯಾಲ್ಯೂ ಬಂದ್ಬಿಟ್ಟು 6 ಇದೆ, RHS ವ್ಯಾಲ್ಯೂ ಬಂದ್ಬಿಟ್ಟು 0 ಇದೆ. So k is equal to 0 ವ್ಯಾಲ್ಯೂ ನಾವು ತಗೊಳಕ್ ಆಗಲ್ಲ. ಏನೇನು ತಗೊಳಕ್ ಆಗಲ್ಲ, ಸೊ k is equal to 0 ತಗೊಂಡ್ರೆ ನಿಮಗೆ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗಲ್ಲ. ಅಂದ್ರೆ ನಿಮಗೆ ಸೊ ಅಂದ್ರೆ ಈ ಈಕ್ವೇಷನ್ ರಾಂಗ್ ಆಗುತ್ತೆ. LHS is equal to RHS. ಸೊ ನಮಗೆ ಈ ಈಕ್ವೇಷನ್ ರಾಂಗ್ ಆಗ್ಬಿಡುತ್ತೆ. ಸೊ ಇವಾಗ k is equal to 6 ಹಾಕ್ಬಿಟ್ಟು ನೋಡೋಣ ಏನ್ ಬರುತ್ತೆ ಅಂತ. ಸೊ 6x ಸ್ಕ್ವೇರ್, ಸೊ ಎಲ್ಲೆಲ್ಲಿ k ಇದೆ ಅದರಲ್ಲಿ 6 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ. ಸೊ ಮೈನಸ್ 12x ಪ್ಲಸ್ 6 is equal to 0. ಸೊ ಇವಾಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾನು ಸೊ ನಾನು k ವ್ಯಾಲ್ಯೂ 6 ಹಾಕ್ದಾಗ ನನಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗ್ತಾ ಇದೆ. ಸೊ k is equal to 6 ವ್ಯಾಲ್ಯೂ ನನಗೆ ಪಾಸಿಬಲ್ ಆಗ್ತಾ ಇದೆ. ಸೊ ಒಂದು ಕನ್ಕ್ಲೂಷನ್ ತರ ಹೇಳ್ತೀನಿ ಏನಾಯ್ತು ಅಂತ. ಸೊ ನನಗೆ ಎರಡು ವ್ಯಾಲ್ಯೂ ಸಿಕ್ತು, k is equal to 0 ಮತ್ತೆ k is equal to 6 ಅಂತ. ಸೊ ಫಸ್ಟ್ ನಾನು ಏನ್ ಮಾಡಿದೆ, k is equal to 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ ಒಂದು ಆ ಈಕ್ವೇಷನ್ ಅಲ್ಲಿ. ಸೊ k is equal to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ 6 is equal to 0 ಅಂತ ಬರ್ತಾ ಇದೆ. ಬಟ್ LHS 6 ಬೇರೆ 0 ಬೇರೆ. ಸೊ LHS is not equal to RHS. ಸೊ ಇದರಲ್ಲಿ ನಮಗೆ ಈ ಪಾಸಿಬಲ್ ಕೇಸ್ ನಾವು ತಗೊಳಕ್ ಆಗಲ್ಲ, ಬಿಕಾಸ್ ನಮಗೆ ಯಾವ ರೂಟ್ಸ್ ಸಿಗಲ್ಲ. ಮತ್ತೆ LHS is equal to RHS ಆ ತರ ಆದ್ರೆ ನಮಗೆ ಈಕ್ವೇಷನ್ ರಾಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ನಾವು ಈಗ k is equal to 6 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಅವಾಗ ನಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗ್ತಾ ಇದೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ಕಿದ್ರೆ ನಮಗೆ ನಾನು ಅದನ್ನ
ಅದನ್ನ ಸಾಲ್ವ್ ಮಾಡಿದಾಗ 2 ರೂಟ್ಸ್ ಸಿಗುತ್ತೆ. ಸೊ ಸಿಕ್ಕಿದಾಗ ನನಗೆ ಅದು ನನಗೆ 2 ಈಕ್ವಲ್ ರೂಟ್ಸ್ ಆಗಿರುತ್ತೆ. ಸೊ ಈ ತರ ಇದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ 3rd 4th 5th ಕ್ವಶನ್ ನೀವು ಹೋಮ್ ವರ್ಕ್ ಟ್ರೈ ಮಾಡಿ. ಸೊ ಏನಕ್ಕೆ ಅಂತಂದ್ರೆ ಈ ತರ ಕ್ವಶನ್ ನಾನು ವರ್ಡ್ ಪ್ರಾಬ್ಲಮ್ಸ್ ಅನ್ನ ನಾವು ಜಾಸ್ತಿ ಸಾಲ್ವ್ ಮಾಡ್ಬಿಟ್ಟಿದ್ದೀವಿ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ಆಗಿರ್ಬೋದು, ಪಾಲಿನಾಮಿಯಲ್ಸ್ ಚಾಪ್ಟರ್ ಆಗಿರ್ಬೋದು, ಅಥವಾ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಸೊ ನೀವು ಫಸ್ಟ್ ಇಂದ ಫಾಲೋ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ವರ್ಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ನೀವು ಅಲ್ಲಿಂದ ನೀವು ಕ್ವಶನ್ಸ್ ಅನ್ನು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ಸೊ ನೆಕ್ಸ್ಟ್ ನಾವು ಇಲ್ಲಿವರೆಗೂ ನಾವು ಯಾವ ಚಾಪ್ಟರ್ನ ಕಂಪ್ಲೀಟ್ ಮಾಡಿದೀವಿ ಅಂತ ನಾವು ನೋಡೋದಾದ್ರೆ, ಸೊ ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇದಿಷ್ಟು ಚಾಪ್ಟರ್ ನಾವು ಕಂಪ್ಲೀಟ್ ಮಾಡಿದೀವಿ. ಸೊ ನೆಕ್ಸ್ಟ್ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಚಾಪ್ಟರ್ ನಾಳೆ ವಿಡಿಯೋ ನಾವು ಶುರು ಮಾಡ್ತೀವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ, ಬೈ.